VSH ಹಾಸ್ಪಿಟ್ಲ್ ಕಲ್ಪಜ ಅವ್ರಿಗೆ, ಶ್ರೀನಿವಾಸ್ ಅವ್ರಿಗೆ, ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವೆ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇನಿಲ್ಲ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಒಂದು ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತಿದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರು ಅದು ನಮಗೆ ಸಿಗಲ್ಲ. ಅದೊಂದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಲ್ಲ. ಯಾಕಂದರೆ ಆ ಹಾಸ್ಪಿಟಲ್ ಅನ್ಕೊಂಡು ಮಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟ್ಲಿಗೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದ್ದೀನಿ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದು. ಇಲ್ಲಿ ಕೀಮೋ ಎಲ್ಲ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡ್ರೆ ನನ್ನ. ಯಾಕೆ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕೆಂದ್ರೆ ಏನೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಾಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನರಾದ ಈ ವೈದ್ಯೋ ನಾರಾಯಣ ಹರಿ ಅಂತಾರೆ, ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದ್ರೂ ವಿ ಕೆ ಶ್ರೀನಿವಾಸ್ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ, ಶಿವಣ್ಣ ಹೆಂಗಿದ್ದೀರಾ, ಯಾಕೆ ಟಿ ವಿಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತೀರಾ, 1 ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ಲಿ ಏನಾದರೂ ಒಂದು ಡೌಟ್ ಬಂತು ಅಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡಿಬಿಡೋಣ ಅಂತಾರೆ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷನೂ ಒಂದು ಗೋಲ್ಡನ್ ಮಿನಿಟ್ ಅಂತಾರೆ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಲ್ಲ ಲೈಫ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ನಿಮ್ಗೆಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನನಗೊಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗಲೂ ಹಂಗೇ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವು ಬಂದು ಪ್ರೀತಿ ಮಾಡ್ತೀರಾ. ಬಟ್ ಕೋಪ ಏನು ಮಾಡೋದು, ಯಾಕಂದರೆ ಶಿವನ ಹುಟ್ಗುಣ ಅದನ್ನು ನೀವು ತಾಳ್ಕೊತೀರಾ. ಅದೇ ಪ್ರೆಸ್ ಜೊತೆಲೂ ಇದೆ, ಅಭಿಮಾನಿಗಳ ಜೊತೆ ಪ್ರೆಸ್ ನೋಡಿ ನಗ್ತಾ ಇದೆ ಎಲ್ರೂ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ಜರಿ ನಡೀತಾ ಇದೆ. ಇನ್ನೊಂದು 40 ವರ್ಷ ಆಗಲಿ ಅವ್ರ ಜೊತೆಯಲ್ಲಿ, ಅವ್ರು ಇರಲಿ ನಾವು ಇರಲಿ, ಯಾಕಂದರೆ ಆ ಖುಷಿ ತರಲಿ. ಅದಕ್ಕೆ ಈ ರೀತಿ ಒಂದು ಹಾಸ್ಪಿಟಲ್ ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಭಾಳ ಖುಷಿ ಆಯ್ತು. ಆಮೇಲೆ ಗೀತಾ, ಮಧು ಆ್ಯಂಡ್ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನಿಮ್ಮ ಯಾರು ನಾನು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಚಿರಣ ಆಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ನೈಟ್ ನಾವು ಮಲಗಿದ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಇವತ್ತು ಎಷ್ಟೊತ್ತಾದರೂ ಮೀಟ್ ಮಾಡ್ತೀನಿ ಎಲ್ಲರೂ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನೊಂದು ACP ಚಂದನ್ ಸರ್ ಇಸ್ ಹಿಯರ್. ಸೊ ಚಂದನ್ ಸರ್ ಹಾಗೂ ಪೊಲೀಸ್ ಸಿಬ್ಬಂದಿ ಮುಖಾಂತರ ಒಂದು ಗ್ರೇಟ್ ಇನಿಷಿಯೇಟಿವ್ ಇದೆ, ಅದನ್ನ ಶಿವಣ್ಣ ಅವರು ಅನೌನ್ಸ್ ಮಾಡ್ಬೇಕಂತ ಹೇಳಿ. ಇದು ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಹೋಮ್ ಮಿನಿಸ್ಟರ್ ಅವರು ಹಾಗೂ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು ಇವ್ರ ಕಡೆಯಿಂದ ಇದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಎಲ್ಲರೂ ನಾವು ಫಾಲೋ ಮಾಡಬೇಕು. ದಯವಿಟ್ಟು ಈ ಒಂದು ಏನಂತೀವಿ, ನಮ್ಗೆ ಆರೋಗ್ಯನ ಕೆಡೋಂಥ ಒಂದು ಸಮಾಚಾರಗಳನ್ನ ಆಚೆ ತಳ್ಳೋಣ, ಒಳ್ಳೆ ಬದುಕನ್ನ ಮಾಡೋಣ ಅಂತ ಒಂದು ಏನು ವಾಟ್ ಇಸ್ ಸೇ ನೋ ಟು ಡ್ರಗ್ಸ್ ಅಂದರೆ ಎಲ್ಲರೂ. ಸೊ ಹೇ ಬ್ರೋ, ಸೇ ನೋ ಟು ಡ್ರಗ್ಸ್, ಹೇ ಬ್ರೋ ಸ್ಟಾಪ್ ಡ್ರಗ್ಸ್ ಆ್ಯಂಡ್ ಪ್ಲೀಸ್ ಗ್ರೋ, ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಸ್, say no to drugs, rise, drugs free country ಅನ್ನ ನೋಡುವಂತ ಆಸೆ. No. Throw the drugs, not free, no.
ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು. ಅವ್ರು ಬಂದು ಕೇಳಿದ್ರು ಈ ಥರ ಮಾಡೋಕ್ಕಾಗ್ತದೆ, ಖಂಡಿತ ಇದೆ ಒಳ್ಳೆ ವಿಷಯನ ಯಾವತ್ತು ಮಾಡ್ಬೇಕು ಸರ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯವರ ಬರ್ಡೇ ದಿವಸ ಒಳ್ಳೊಳ್ಳೆ ವಿಚಾರಗಳು. ಆಮೇಲೆ ಈವನ್ ನಮ್ಮ ಮಲ್ಯ ಇವರು ಬಂದಾಗ ಸ್ಟಾಫ್ಸು ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಅಂಡ್ ಅನುಶ್ರೀ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಐ ಲವ್ ಯು ವರುಣ್, ಪುನೀತ್, ಎಲ್ಲರಿಗೂ ಥ್ಯಾಂಕ್ ಯು ಅಣ್ಣ. ಇವತ್ತೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಎಲ್ಲ ಮೀಡಿಯಾದವ್ರಿಗೂ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಸೊ ಇವತ್ತು ಅಣ್ಣ ಒಂದು VSH ಶಿವಣ್ಣ ಹ್ಯಾಟ್ರಿಕ್ ಹೀರೋ ಫ್ಯಾಮಿಲಿ ಕಾರ್ಡ್ ಅನ್ನ, ಹೆಲ್ತ್ ಕಾರ್ಡ್ ನ ಲಾಂಚ್ ಮಾಡಿದ್ದಾರೆ. ಅದರ ರಿಲೇಟೆಡ್ ಏನೇ ಪ್ರಶ್ನೆಗಳಿದ್ರು ನೀವು ಕೇಳಬಹುದು. ಎಸ್, ಈ ಕಾರ್ಡು ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅಭಿಮಾನಿಗಳಿಗೆ ಕೊಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಆಕ್ಚುಲಿ ಅಂತ? ಇಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಸಿಯಾಗಿ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು ಇದು ಮಾಡ್ಬಿಟ್ಟೆ, ಒಂದು 10 ರೂಪಾಯಿ ಕೊಟ್ಬಿಟ್ಟೆ, ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ, ಯಾರೋ ಬಂದು, ಅದು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡ್ದೇನೆ ಏನ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾರು ಏನ್ ಅನ್ಕೋಬತ್ತೆ, ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ನೋಡಿ, ಡ್ರಗ್ಸ್ ವಿಷಯ ಇರ್ಬೋದು, ಡ್ರಿಂಕ್ಸ್ ವಿಷಯ, ಎನಿಥಿಂಗ್ ಏನು, ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡುತ್ತೆ. ಇವಾಗ ಈ ಮೇಡಮ್ ನೀವು ಮೆಡಿಕಲ್ ಚೆಕಪ್ ಬೇಕಂಬೋದು, ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹೆಲ್ಪ್ ಮಾಡೋದು ಏನೋ ಒಂದು ಕೈಲಿ ಯಾವ್ದಾಷ್ಟು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ಥರ ಮಾಡ್ಬೇಕಂತಿತ್ತು. ಸದ್ಯಕ್ಕೆ ಅವಾಗ ನಾವು VSH ಅವ್ರು ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು. ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ ಈ ಆ್ಯಡ್ನ ನೀವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆ್ಯಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಈ ಆ್ಯಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ, ಎಲ್ಲ ಗೊತ್ತು. ಅಲ್ವಾ, ನಮಗೂ ಅನುಭವ ಆಗಿದೆ. ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂದಿದೆ ನಮಗೂ. ಅವಾಗೇನಾಗುತ್ತೆ, ಟ್ಯಾಬ್ಲೆಟ್ ಡಾಕ್ಟ್ರ್ ಕೊಟ್ಟಿರೋದಲ್ಲ, ಹೆಸರು ಜ್ಞಾಪಕ ಇದೆ. ಅವಾಗ ಹೇಳ್ಬಿಡ್ತೀವಿ, ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಶಿವಣ್ಣ ಅಂದರೆ ಯೂಶಲಿ ಇದು ಈ ಥರದ ಆ್ಯಡ್ಸ್ ಅಂತ ಬಂದಾಗ ಇವೆಲ್ಲವೂ ಕಮರ್ಷಿಯಲ್ ಅಂಡರಲ್ಲಿ ಬರ್ತವೆ. ಬಟ್ ಡಾಕ್ಟ್ರ್ ಮೆನ್ಷನ್ ಮಾಡ್ದಂಗೆ ನಾನು ಈ ಆ್ಯಡ್ನ ಮಾಡ್ತೀನಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅನ್ನೋದು, ಇದು ನಮಗೆ ಒಂಥರ ಸಿನಿಮಾ ಸ್ಟೈಲಲ್ಲಿ ಫೀಲ್ ಆಯಿತು. ಬಟ್ ರಿಯಲ್ ಆಗಿ ಅದನ್ನು ಕನೆಕ್ಟ್ ಆದ್ರಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅಂತ. ಅದು ತುಂಬ ವ್ಯಾಲ್ಯೂಬಲ್ ಆದಂಥ ಪಾಯಿಂಟು. ನೀವು ಕನೆಕ್ಟ್ ಆಗಿದ್ದು ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ. ನೀವು ಕನೆಕ್ಟ್ ಆಗಿದ್ದು ನಾನು ಆ್ಯಕ್ಟ್ ಮಾಡ್ತೀನಿ, ಬಟ್ ನನ್ನ ಅಭಿಮಾನಿಗೆ ಏನು ಕೊಡ್ತೀರಾ ಅನ್ನೋದು, ದಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಗೊತ್ತಿಲ್ಲ, ಅದು ಏನೋ ಒಂದು ಮನ್ಸಿಗೆ ಹಂಗೆ ಅನಿಸ್ತು ನನಗೆ. ಸರಿ, ಓಕೆ, ಫೈನ್. ಯಾಕಂದರೆ ಅನುಭವ ಅಷ್ಟೇ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ತುಂಬ ಓಪನಾಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿ ಅಂದರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ನ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನಂಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ, ಸಾಕು. ಶಿವಣ್ಣ, ಕ್ಲೀನ್ ಇದೆ. ಶಿವಣ್ಣ, ಈಗ ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತು. ಯಾಕೆ ಆ ತರದ ಒಂದು ನಿರ್ಧಾರ ಮಾಡಿದ್ರಿ ಅಂತ? ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. VHSಗೆ ಹೋದಾಗ ಯಾವತ್ತೂ ಅಷ್ಟೇ ನಮ್ಮ ನೋಡಿದಾಗ ಒಳ್ಳೆ ಮಕ್ಕಳ ಥರ ನೋಡ್ಕೋತಾರೆ ಎಲ್ಲರೂ ಅಷ್ಟೇ. ಸ್ಟಾಫು ದ ವೇ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರುತ್ತೆ. ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟ್ರುಗಳು ನೋಡ್ಕೊಳ್ಳೋಂಥ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟ್ರ್ ಪರ್ಸ್ನಲಾಗಿ ಫೋನ್ ಮಾಡ್ತಾರಾ? VKS ಅವರು ಫೋನ್ ಏನಾದರೂ ವೀಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗೋದು ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಂದರು. ಅದೊಂದು ವರ್ಡ್ ಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಈಗ ಹೇಗ್ ಗೊತ್ತಾ, ಇವಾಗ 100% ನಿಮ್ಮ ಈ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್. ಈಗ ಅಲ್ಲಿ ಹೋದ ಮೇಲೆ, ಈಗ ಬಡವರು ಯಾರೋ ಹೋಗ್ತಾರೆ, ಅಲ್ಲಿ ಹೋದ ಬಳಿಕ ಅಲ್ಲಿ ಹೇಗಿರುತ್ತೆ ಆ ವಾತಾವರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀವು ಅದ್ರ ಬಗ್ಗೆ ಮಾತಾಡಿದೀರಾ ಅಂತ ಹೇಳಿ. ಇಲ್ಲಿ ಓಕೆ ನಾವು ರೆಡಿ ಇದೀವಿ ಅಂತಾರೆ, ಅಲ್ಲಿ ಹೋದಾಗ ನಡೆಸ್ಕೊಳ್ಳೋ ರೀತಿ ಕೆಲವು ಕಡೆ ಸಮಸ್ಯೆ ಮಾಡಿದ್ದೆಲ್ಲ ಇರುತ್ತೆ, ನಿಮ್ ಗಮನಕ್ಕೂ ಇರುತ್ತೆ. ಇಲ್ಲಿ ಹೇಗಿರ್ಬೋದು? ಇಲ್ಲಿ ಖಂಡಿತ ಒಳ್ಳೆ ತರವಾಗಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ. ಯಾಕಂದ್ರೆ ಬೇರೆ ಪೇಷಂಟ್ಸ್ ನೋಡೋ ರೀತಿನೂ ಅದೇ ಥರನೇ ಇರುತ್ತೆ ಅಲ್ಲಿ. ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ
ಏನು ಮುಖಸ್ಥಿತಿಗೆ ಹೇಳೋದಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ, ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಒಂದ್ಸತಿ ಏನಾಯ್ತು ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ ನಾವೇ ಹೋಗಿ ವಾಲಂಟಿಯರ್ ನೋಡ್ಬಿಟ್ಟು ಬರ್ತೀವಿ. ದ ವೇ ದೇ ಟ್ರೀಟ್ ಎವ್ರಿಬಡಿ ಇಸ್ ಯೂನಿಕ್ ಆಗಿರುತ್ತೆ. ಶಿವಣ್ಣ ಶಿವಣ್ಣ. ಇಲ್ಲಿ ಶಿವಣ್ಣ ಶಿವಣ್ಣ ಶಾರದಾ ನಿಮ್ಮ ಇಲ್ಲಿ ಅಣ್ಣ, ಈಗ ಅಣ್ಣವ್ರ ಕಾಲದಲ್ಲೂ ಕೂಡ ಇದೊಂದು ಪರಂಪರೆ ನಡ್ಕೊಂಡ್ ಬಂದಿದೆ. ಈ ಭಾಷೆಗೆ ಸಂಬಂಧಪಟ್ಟ ಬಂದಾಗ ಅಣ್ಣವರು ಗೋಕಾಕ್ ಚಳವಳಿ ಮಾಡಿದ್ದು, ಅದಾದ್ಮೇಲೆ ರೈತರಿಗೆ ಸಂಬಂಧಪಟ್ಟಂಗೆ ಹಾಲಿಗೆ ನಿಂತಿದ್ದು, ಜೊತೆಗೆ ಅದಾದ್ಮೇಲೆ ಕೂಡ ನೀವು ಕಂಟಿನ್ಯೂ ಮಾಡಿದ್ರಿ ನಂದಿನಿ ಸಂಬಂಧಪಟ್ಟಾಗೆ. ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇರೋದು ನಾವು ಸಮಾಜದಿಂದ ಅಭಿಮಾನಿಗಳನ್ನ ಇಷ್ಟು ತಗೊಂಡಿದ್ದೀವಿ, ಅಭಿಮಾನಿಗಳಿಗೆ ಏನಾದ್ರು ಕೊಡಬೇಕು ಅನ್ನೋದು, ಆ ಲೆಗಸಿನ ಕಂಟಿನ್ಯೂ ಇವತ್ತಿವರೆಗೂ ಮಾಡ್ಕೊಂಡ್ ಬಂದಿದ್ದೀರಾ, ಅದೆಷ್ಟು ಜವಾಬ್ದಾರಿ ಅನ್ನೋದು? ನಮ್ಮ ಲೆಗಸಿ ನಾ ಕ್ಯಾರಿ ಮಾಡ್ತಿಲ್ಲಮ್ಮ, ಎಲ್ಲ ಕೊಡ್ತಾ ಇದಾರೆ ಅಷ್ಟೇ. ನಾವ್ ಹೇಳ್ತೀವಿ ನಾ ಲೆಗಸಿ ಯಾರಮ್ಮ ನಾನು ಮಾಡಕ್ಕೆ ಹೇಳಿ, ಹಂಗೆ ಮಾಡೋಕ್ಕಾಗುತ್ತಾ? ಎಲ್ಲರೂ ಆಶೀರ್ವಾದ ಬೇಕಾ, ಸಪೋರ್ಟ್ಸ್. ನಾ ಮಾಡಿದೆ ಏನು ಮಾಡಿದೆ, ಎಲ್ಲ ಏನೋ ಕೊಟ್ಟು ಅವಕಾಶ ಕೊಡ್ತಾ ಇದ್ರೆ ನಾವು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನಾ ಮಾಡಿದೆ ನಾ ಮಾಡಿದೆ ಅಲ್ವೇ ಅಲ್ಲಮ್ಮ, ನಮ್ಮ ಕೈಲಿ ಮಾಡಿಸ್ತಾ ಇದಾರೆ ಅಷ್ಟೇ, ಅದೇ ಸತ್ಯ. ಏನಮ್ಮ ಖಂಡಿತ ಕೊಡ್ತೀವಮ್ಮ, ಅದೇ ಹೇಳ್ತಲ್ಲ ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್, ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾರ ಕೈಲಿ ಮಾಡೋಕ್ಕಲ್ಲ ಅವ್ರು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗಿದವ್ರ ಕೈಲಿಂದ ನಾವು ಕಿಸ್ಕೋಬಾರ್ದು, ಅದನ್ನು ಆ ಆಪರ್ಚುನಿಟಿ ಕಿಸ್ಕೋಬಾರ್ದು ಅಂತ ಹೇಳ್ತಾ ಇರೋದು ಅಷ್ಟೇ. ಎಲ್ಲರಿಗಿದೆಯಮ್ಮ ಖಂಡಿತ. ಶಿವಣ್ಣ ಶಾರದಾ ಇಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಶಿವಣ್ಣ. ಥ್ಯಾಂಕ್ ಯು. ನನಗೆ ಅಂದರೆ ಯೋರ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಇಸ್ ಇಮೆನ್ಸ್. ಒಂದು ನನಗೆ ಇಲ್ಲಿ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ನೋಡಿದಾಗ ಸಿನಿಮಾಗೂ ಒಂದು ಹೆಲ್ತ್ ಕಾರ್ಡ್ ಬೇಕು ನಿಮ್ಮಿಂದ ಅಂತ ಅನಿಸುತ್ತೆ. ಅಟ್ 64 ವಿಲ್ ಯು ಬಿ ಬೇಲಿಂಗ್ ಅಸ್ ಔಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ 2026 ಅಂತ? ನಿಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ನಿಮ್ಗಾಗಿದೆ, ಒಂಥರ ಸರ್ವೈವರ್ ಅಂತ ಹೇಳ್ತಿರಲ್ಲ, ಸಮಥಿಂಗ್ ಕಂಪೇರ್ಡ್ ಟು ಕನ್ನಡ ಇಂಡಸ್ಟ್ರಿನೂ ಅದೇ ಥರ. ಇಟ್ ಇಸ್ ಡೌನ್ ಬಟ್ ಇಟ್ ವಿಲ್ ನಾಟ್ ಗಿವ್ ಅಪ್ ಥರ. ಸೊ ಹಾಗೆ ನಿಮ್ಮ ಟ್ರೀಟ್ಮೆಂಟು ಕನ್ನಡ ಇಂಡಸ್ಟ್ರಿಗೆ ಸೆಕೆಂಡ್ ಹಾಫ್ ಆಫ್ 2026 ಖಂಡಿತ ಇದೆ ಮ್ಯಾಮ್, 100%. ಐ ಜಸ್ಟ್ ವಾಂಟೆಡ್ ಟು ನೋ ಹೌ ಸರ್ ಆಗುತ್ತೆ, ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಅಟ್ 64 ಅಂದ್ರೆ ಟುಡೇ ಯು ಆರ್ ಕಮಾಂಡಿಂಗ್ 64 ಅಷ್ಟೇ, just 64. Yeah. Many more years to go. ಶಿವಣ್ಣ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಶಿವಣ್ಣ. ನೀವು ಅಮೆರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಗ ಒಂದಷ್ಟು ಚರ್ಚೆಗಳಾಗ್ತಿತ್ತು ಇಲ್ಲೂನು. ಯುವಕರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ನಮ್ಮಲ್ಲಿ ಇರೋ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಹೆಚ್ಚಾಗಬೇಕು ಅನ್ನೋಂಥ ಮಾತುಗಳಿದೆ. ಅದೆಲ್ಲ ಯೋಚನೆ ಮಾಡಿದ್ರ ಅವತ್ತು ಅಮೆರಿಕಾಗೆ ಹೋಗಿದ್ದಾಗ? ಇಲ್ಲಮ್ಮ, ಅವಾಗ ಪ್ರಾಮಿಸ್ ಗೊತ್ತಿಲ್ಲಮ್ಮ, ನಾನು ಓದೆ ಬ್ಲ್ಯಾಂಕ್ ಆಗಿದೆ ಮ್ಯಾಮ್, ಐ ವಾಸ್ ಟೋಟ್ಲಿ ಬ್ಲ್ಯಾಂಕ್. ಆ್ಯಂಡ್ ಏನು ಗೊತ್ತಮ್ಮ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನೋಡಿದೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಳ್ತೀವಿ. ಇಲ್ಲ, ಅದು ಸತ್ಯ ಅಲ್ಲ, ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ. ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತೀವಿ ಮೈಂಡ್ಲಿ ಬಂದಾಗ. ಆಮೇಲೆ ರೋಡ್ಸಲ್ಲಿ ನೋಡ್ತೀವಿ, ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕು. ನಮಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿಧಾಮನ ಹಂಗೆ ಆಗಿದ್ದು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ, ನಮ್ಗೆ ಇದು ನೋಡ್ಬೇಕಾದ್ರೆ ದಾರಿಲಿ ಬೇಕು, ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದು, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಹುಡ್ಕೊಂಬರುತ್ತಮ್ಮ. ನಾನು ಪ್ಲ್ಯಾನ್ ಮಾಡಿದ್ದಲ್ಲ, ಇದೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವರು ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡಿಗೆ ಬಂದು ನಾ ಆ್ಯಕ್ಟ್ ಮಾಡ್ತಿದ್ದೇನೆ ಅಷ್ಟೇ. ಇದನ್ನು ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾ ಇದ್ದು ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾ ಇದೆ, ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾ ಇದೆ. ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಿರೋದು. ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯನೋ ಅದು ಕೊಟ್ಬಿಡಿ ಅಂತ ಹೇಳೋದು ಅಷ್ಟೇ. ಎಲ್ಲ ಗಿವ್ ಆ್ಯಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡೆನ್ಸ್.